ಈಗ ಯಾವ ಕಡೆ ನಾವು ಬಗ್ಸಿದ್ರು ಅದು ನೋಡಿ ಈ ಥರ ಎಲ್ಲ ಕಡೆನೂ ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ಸೊ ಈಗ ನಾವು ಅದೇ ಸಕ್ಕರೆ ಪಾಕ ಬೆಲ್ಲದ ಪಾಕ ನೀವು ಯಾವುದೇ ಇದ್ರೂ ಸಮೇತ ಅಂಟ್ಕೊಳ್ಳೋದು, ನಿಧಾನಕ್ಕೆ ಬರುವಂಥದ್ದು ಈ ಥರದ್ದು ಆಗ್ತಾ ಹೋಗುತ್ತೆ. ಸೊ ಈಗ ನಾವು ಈ ರೀತಿ ತುಪ್ಪವನ್ನು ಮಾಡಿದ್ದೀವಿ. ಇದು 1/4 kg ಬಾಟಲ್. ಇದು ಸಿದ್ದನಹಳ್ಳಿ ಜ್ಞಾನೇಶ್ವರ ಅಂತ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ದೊಡ್ಡಸಿದ್ದನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ಸೊ ನನ್ನದೊಂದು 20 ದೇಶಿ ಹಸುಗಳಿದೆ. ಅದರಲ್ಲಿ ಗೀರ್ ತಳಿ ಮತ್ತು ಸಾಯಿವಾಲ್ ತಳಿ ಹಸುಗಳನ್ನ ನಾನು ಸಾಕ್ತಾಯಿದ್ದೀನಿ. ಸೊ ಸಾಕ್ತಾಯಿದ್ದೀನಿ ಅನ್ನೋಕ್ಕಿಂತ ಅವುಗಳ ಜೊತೆಗಿದ್ದೀನಿ. ಸೊ ಅವುಗಳಿಂದ ನಾನು ಬೈ ಪ್ರಾಡಕ್ಟಾಗಿ ನಾನು ಎಲ್ಲರೂ ಹಾಲು ಮಾರ್ತಾರೆ. ಸೊ ನಾವು ಹಾಲು ಮಾರೋದು ಬೇಡ ಅಂತೇಳಿ ಅದರಿಂದ ತುಪ್ಪ, ಬೆಣ್ಣೆ, ಜೇನುತುಪ್ಪ ಈ ಥರದ್ದೆಲ್ಲ ನಾವು ಜೇನು ಸಾಕಾಣಿಕೆನೂ ಮಾಡಿದ್ದೀನಿ. ಸೊ ಅದನ್ನು ಮಾಡ್ತಾಯಿದ್ವಿ. ಸೊ ಈಗ ನಾವು ಈ ರೀತಿ ತುಪ್ಪವನ್ನು ಮಾಡಿದ್ದೀವಿ. ಇದು 1/4 kg ಬಾಟಲ್. ಇದು ಈ ಥರ ಇರ್ತದೆ ಸರ್. ಇದು ನಾವು ನಮ್ಮ ಹಸುಗಳು ಹೇಗೆ ಅಂದರೆ ಎಲ್ಲರೂ ಯೂಶಲಿ ಗೋಶಾಲೆ ಅಂತ ಹೇಳಿದ್ರೆ ಅಥವಾ ಹಸು ಸಾಕಾಣಿಕೆ ಅಂತೇಳಿ ಸ್ಟಾಲ್ ಫೀಡಿಂಗಲ್ಲಿ ಇರ್ತಾರೆ, ಸ್ಟಾಲ್ ಫೀಡಿಂಗ್ ಮಾಡ್ಕೊಂಡಿರ್ತಾರೆ. ಸೊ ನಾವೇನು ಮಾಡ್ತೀವಿ ಅಂದರೆ ಫೀಲ್ಡ್ ಫೀಡಿಂಗ್ ಸರ್ ನಮ್ಮದು. ಫೀಲ್ಡ್ ಅಂದರೆ ಫೀಲ್ಡಿಗೆ ಕರ್ಕೊಂಡೋಗಿ ಹೊರಗಡೆ ಮೇಯ್ಸ್ಕೊಂಬರ್ತೀವಿ. ಅಂದರೆ ಅದಕ್ಕೆ ಇಷ್ಟವಾದ ಮೇವನ್ನು ಅದು ಮೇಯ್ಕೊಂಬರೋ ಥರ ಮಾಡಿ ಅದರಿಂದ ಬಂದಮೇಲೆ ಸಂಜೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಹಾಲನ್ನು ಕರೆದು ಹಾಲನ್ನು ಕಟ್ಟಿಯೊಲೆನಲ್ಲಿ ಕಾಯಿಸಿ ಅದಾದ ನಂತರ ಅದನ್ನು ಹೆಪ್ಪಾಕಿ ಮೊಸರು ಮಾಡಿ ಮೊಸರನ್ನ ಕಡಿದು ಬೆಣ್ಣೆಯನ್ನು ತೆಗೆದು ಬೆಣ್ಣೆನೂ ಇಲ್ಲಿ ನಾವು ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ ನಮ್ಮ ಹತ್ರ. ಮತ್ತು ತುಪ್ಪನೂ ಕೇಳಿದ್ರೆ ತುಪ್ಪನೂ ಸಹ ಕೊಡ್ತೀವಿ. ಈ ತುಪ್ಪ ಕಾಯಿಸೋದು ಹಂಗೆ ಕಟ್ಟಿಗೆ ಒಲೆಯಲ್ಲೇ ತುಪ್ಪ ಕಾಯಿಸಿ ಅದನ್ನು ಈ ಗ್ಲಾಸ್ ಬಾಟ್ಲಲ್ಲಿ ನಾವು ಬಳಕೆದಾರರಿಗೆ ಕೊಡ್ತಾಯಿದ್ವಿ. ಕಾರಣ ಏನಂತಂದರೆ ಅವ್ರ ಮನೇಲಿರೋ ಪ್ಲಾಸ್ಟಿಕ್ಕು ಅಡುಗೆ ಮನೆಯಿಂದ ಹೊರಗಡೆ ಹೋಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಗ್ಲಾಸ್ ಬಾಟ್ಲಲ್ಲಿ ತುಪ್ಪ, ಬೆಣ್ಣೆ, ಜೇನುತುಪ್ಪವನ್ನೆಲ್ಲ ನಾವು ಗ್ಲಾಸ್ ಬಾಟ್ಲಲ್ಲಿ ಕೊಡ್ತಾಯಿದ್ವಿ. ಹಾಗೆ ನಾವು ಜೇನು ಸಾಕಾಣಿಕೆ ಮಾಡ್ಕೊಂಡಿದ್ದೀವಿ. ನಮ್ಮದು 2012ರಿಂದನೂ ಪೂರ್ಣ ಪ್ರಮಾಣದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ನಾವು ಒಂದಿಷ್ಟು ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡು ಜೇನು ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಅದನ್ನು ಸಹ ನಾವು ಬಳಕೆದಾರರಿಗೆ ಸಪ್ಲೈ ಮಾಡ್ತಾಯಿದ್ದೀವಿ. ಮತ್ತು ಇದನ್ನು ಯಾವುದೇ ರೀತಿಯ ಸಕ್ಕರೆ ಪಾಕ, ಬೆಲ್ಲದ ಪಾಕ ಯಾವುದೂ ಇರೋದಿಲ್ಲ ಇದಕ್ಕೆ. ಕಾರಣ ಏನು ಅಂತಂದರೆ ಎಲ್ಲರೂ ಹೀಲ್ಡ್ ಬರಲಿ, ಮಳೆಗಾಲ ಅಥವಾ ಬೇಸಿಗೆ ಕಾಲ ಈ ಥರದ್ದು ಇಂಟೆನ್ಷನ್ ಇಟ್ಕೊಂಡು ಬೆಲ್ಲದ ಪಾಕ, ಸಕ್ಕರೆ ಪಾಕವನ್ನು ಹುಳುಗಳಿಗೆ ಕೊಡ್ತಾರೆ. ಸೊ ನಾವೇಗೆ ನಮ್ಮದ್ರಲ್ಲಿ ಯಾವಾಗಲೂ ತರಕಾರಿ ಅದು ಎಲ್ಲ ಥರದ ಬೆಳೆಗಳಿರೋದ್ರಿಂದ ಫ್ಲವರಿಂಗ್ ಇದ್ದೇ ಇರ್ತದೆ. ಸೊ ಹಂಗಾಗಿ ನ್ಯಾಚುರಲಾಗಿ ಏನು ಬರುತ್ತೋ ಅದನ್ನು ಮಾತ್ರ ನಾವು ಪ್ರೊಸೆಸಿಂಗ್ ಮಾಡಿಕೊಂಡು ನಾವು ಬಳಕೆದಾರರಿಗೆ ಜೇನನ್ನು ನೀಡ್ತಾ ಇದ್ದೀವಿ. ಈಗ ಯಾವ ಕಡೆ ನಾವು ಬಗ್ಸಿದ್ರು ಅದು ನೋಡಿ ಈ ಥರ ಎಲ್ಲ ಕಡೆನೂ ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ಸೊ ಈಗ ನಾವು ಅದೇ ಸಕ್ಕರೆ ಪಾಕ ಬೆಲ್ಲದ ಪಾಕ ನೀವು ಯಾವುದೇ ಇದ್ರೂ ಸಮೇತ ಅಂಟ್ಕೊಳ್ಳೋದು, ನಿಧಾನಕ್ಕೆ ಬರುವಂಥದ್ದು ಈ ಥರದ್ದು ಆಗ್ತಾ ಹೋಗುತ್ತೆ. ಅಂದರೆ ಮಳೆಗಾಲದಲ್ಲಿ ಇದಕ್ಕಿಂತ ಸ್ವಲ್ಪ ಗಟ್ಟಿ ಬರುತ್ತೆ, ಈಗ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ತೆಳುವು ಆಗ್ತದೆ. ಅದು ಈ ರೀತಿಯಲ್ಲಿ ಇರುತ್ತೆ. ಮನುಷ್ಯನ ನಾಲಿಗೆ ಮತ್ತು ಗಂಟ್ಲಲ್ಲೇ ನಾವು ಕಂಡಿಡ್ಕೋಬೋದು. ಹೇಗೆ ಅಂದರೆ ಒಂದು ಜೇನುತುಪ್ಪ ತಿಂದಾಗ ಒಂದು ಕಹಿ ಬರಬೇಕು, ಸ್ವಲ್ಪ ಇಲ್ಲ ಒಗರು ಬರಬೇಕು, ಇಲ್ಲ ತಿಂದ ತಕ್ಷಣ ಗಂಟ್ಲಲ್ಲಿ ಸ್ವಲ್ಪ ಘಾಟ್ ಥರ ಆಗಬೇಕು, ಈ ಕೆಂಬರೋ ಥರ ಸಿಂಟೆನ್ಸ್ ಆ ಥರ 3 ಥರದಲ್ಲಿ ಯಾವುದಾದ್ರೂ ಒಂದು ಬಂದ್ರೂ ನಾವು ಒರಿಜಿನಲ್ ಅಂತ ಕಂಡಿಡ್ಕೋಬೋದು ಸರ್. ನಾನು ಆ್ಯಕ್ಚುಲಿ MA ಪೊಲಿಟಿಕಲ್ ಸೈನ್ಸ್ ಸರ್. ನಂದು ವಿದ್ಯಾಭ್ಯಾಸ ಮುಗಿಸಿ ಒಂದಿಷ್ಟು ದಿನ ಕಾಲೇಜುಗಳಲ್ಲಿ ವರ್ಕ್ ಮಾಡಿ, ಬೇರೆ ಬೇರೆ ಫೈನಾನ್ಸ್ಗಳಲ್ಲಿ ವರ್ಕ್ ಮಾಡಿ, ಅದಾದ ನಂತರ ನಾವು ಪೂರ್ವಜರ ಕಾಲದಿಂದನೂ ನಮ್ಮದು ಕೃಷಿ ಮತ್ತು ಕೃಷಿ ಭೂಮಿಗಳಿದ್ದಿದ್ದು, ಗೋವುಗಳಿದ್ದಿದ್ದು, ನಾವು ದುಡಿದಿರ್ತಕ್ಕಂಥದ್ದು ಹೊರಗಡೆದು ಹೊತ್ತಿನ ಕೂಳಿಗೆ ಸಾಕಾಗ್ತಿರಲಿಲ್ಲ. ಆದರೆ ತಂದೆಯವರು ಎಂಥ ಬರಗಾಲ ಬಂದರೂ, ಎಂಥ ಸಮೃದ್ಧಿ ಕಾಲ ಬಂದ್ರೂ ಅವ್ರದ್ದು ಯಾವುದಕ್ಕೂ ಜಗ್ಗದೆ ಬದುಕ್ತಾಯಿದ್ರು. ಅದನ್ನೆಲ್ಲ ನೋಡಿ ಗಮನಿಸಿ ನಾವು ವ್ಯವಸಾಯನ ಆಯ್ಕೆ ಮಾಡಿಕೊಂಡೆ. ಅದರಲ್ಲಿ ಗೋ ಸಾಕಾಣಿಕೆ ನನಗೆ ತುಂಬ ಇಷ್ಟ ಆಯಿತು. ಅದರಿಂದ ಗೋ ಸಾಕಾಣಿಕೆ ಮಾಡಿಕೊಂಡು ಕೆಲವು ವರ್ಷಗಳ ಕಾಲ ಮನೆಗೆ ಹಾಲನ್ನು ಸಪ್ಲೈ ಮಾಡಿದ್ವಿ. ಅದಾದ ನಂತರ ಲೇಬರ್ಗಳು ತೊಂದರೆ ಆಗಿದ್ದ ಕಾರಣದಿಂದ ಇದನ್ನು ಬೆಣ್ಣೆ ತುಪ್ಪ ವ್ಯಾಲಿಡೇಷನ್ ನಿಂತ್ಕೊಂಡಿದ್ದರಿಂದ ಈಗ ಕೃಷಿ ಬಳಕೆಗಾಗಿ ಮಜ್ಜಿಗೆ, ಹುಳಿ ಮಜ್ಜಿಗೆ, ಆಮೇಲೆ ಹಸುವಿನ ಗೊಬ್ಬರವನ್ನು 4-5 ಥರದ್ದು ಕಾಂಪೋಸ್ಟ್ಗಳಾಗಿ ತಯಾರಿಸ್ತಾ ಇದ್ದೀವಿ. ಎರೆಜಲ, ಈ ಥರ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರಗಳು ಈ ಥರದಲ್ಲೆಲ್ಲ ಮಾಡಿ ನಾವು ಗೋಶಾಲೆಯಲ್ಲಿ ಕನಿಷ್ಠ ಒಂದು ಹಸು ಇತ್ತು ಅಂದರೆ 7ರಿಂದ 8 ಪ್ರಾಡಕ್ಟ್ನ ನಾವು ತಯಾರಿಸ್ಬೋದು. ಆ ರೀತಿಯಲ್ಲಿ ತಯಾರಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನಾವು. ಸರ್, ರೈತಗೆ ಹೆಣ್ಣು ಕೊಡಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಯುವಕರು ತಂದೆಯ ಹೆಸರನ್ನು ಬಿಟ್ಟು ಇವ್ರ ಹೆಸರನ್ನು ಬೆಳೆಸಿದ್ದಾರೆ? ನಂದೊಂದು ಕ್ವಶನ್ ಸರ್. ಈಗ ಏನು ಮಾಡ್ತಾಯಿದೆ ಅಂತ ಕೇಳಿದ್ರೆ ನಮ್ದು 10 ಎಕರೆ ಅಡಿಕೆ ತೋಟ ಇದೆ ಅಂತ ಹೇಳ್ತೀವಿ. ಯಾರ್ದು? ಅಪ್ಪ ಮಾಡಿದ್ದು. ಸೊ ಅಡಿಕೆ ತೋಟದಲ್ಲಿ ಬಂದಿರೋ ಅಡಿಕೆನಲ್ಲಿ ನಾನೇನು ವ್ಯಾಲ್ಯೂಡೇಷನ್ಸ್ ಮಾಡಿದ್ದೀನಿ? ದಾಳಿಂಬ್ರೆ ಬೆಳೀತಾ ಇದ್ದೀವಿ. ನಮ್ಮ ಅಪ್ಪ ಮಾಡಿದ್ದು ಒಂದು 50 ಎಕರೆ ಹೊಲ ಇತ್ತು, ಈಗ ಅದಕ್ಕೆ ದಾಳಿಂಬ್ರೆ ಹಾಕಿದ್ದೀನಿ. ಆ ದಾಳಿಂಬ್ರೆ ಎಲ್ಲಿ ಮಾರ್ತಿದೆಯಾ? ನಂದೇನಾದರೂ ತೋರಿಸಿದ್ದೀನಾ? ಈಗ ನಾನು ಉದಾಹರಣೆಗೆ ನಮ್ಮ ತಂದೆಯವರು ವ್ಯವಸಾಯ ಮಾಡ್ತಾಯಿದ್ರು. ಮುಂಚೆ ಅವ್ರ ಕಾಲದಲ್ಲಿ ನೀರಾವರಿ ಇದ್ದಿದ್ದು, ಆಮೇಲೆ ನೀರಾವರಿ ನಶಿಸಿದ ಮೇಲೆ ಮಳೆ ಆಶ್ರಿತದಲ್ಲಿ ಮಾಡ್ತಾಯಿದ್ರು. ಮತ್ತು ನಾವು ವ್ಯವಸಾಯಕ್ಕೆ ಬಂದಮೇಲೆ ಬೋರ್ವೆಲ್ ಕೊರೆಸ್ಕೊಂಡು ನೀರಾವರಿ ಮಾಡ್ಕೊಂಡ್ಮೇಲೆ ನೀರಾವರಿ ಕೃಷಿ ಜೊತೆಗೆ ಹೈನುಗಾರಿಕೆ ತೊಡಗಿಸ್ಕೊಂಡಾಗ ನಾವು ಸಮಯವನ್ನು ವೇಸ್ಟ್ ಮಾಡಿದೆ, ವ್ಯರ್ಥವನ್ನು ಮಾಡಿದೆ. ಹಸು ಮತ್ತು ಭೂಮಿ ಎರಡರ ಜೊತೆಗೆ ಸಮಯವನ್ನು ಕೊಟ್ಟಾಗ ನಮ್ಮ ಆದಾಯ ಜಾಸ್ತಿ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಏನು ಹೇಳ್ತಿದ್ದೀವಿ ಅಂತಂದರೆ ಎಜುಕೇಟೆಡ್ಸೇ ಈಗ ವ್ಯವಸಾಯಕ್ಕೆ ಬರ್ಬೇಕು ಸರ್. ಹೆಣ್ಮಗು ಇರ್ಬೋದು, ಗಂಡು ಮಗು ಇರ್ಬೋದು, ಇವರಿಬ್ಬರು ವ್ಯವಸಾಯಕ್ಕೆ ಬಂದರೆ ಮುಂದೆ ವ್ಯವಸಾಯ ಉಳಿಯುತ್ತೆ, ಲಾಭ ಬರುತ್ತೆ. ಈಗ ಯಾವುದೇ ಕಂಪ್ನಿ ನಂಬ್ಕೊಂಡ್ರೆ ಜೀವನ ಇಲ್ಲ, ಭೂಮಿ ನಂಬ್ಕೊಂಡ್ರೆ ಜೀವನ ಇರೋದು. ಎಲ್ಲರೂ ಮಣ್ಣಿಗೆ ಬರಲೇಬೇಕು. ಯಾವಾಗೋ ಮಣ್ಣಿಗೆ ಬರೋದ್ರ ಬದಲಾಗಿ ಏಜ್ ಇದ್ದಾಗ, ಆಯಸ್ಸಿದ್ದಾಗ, ಶಕ್ತಿ ಇದ್ದಾಗ ಮಣ್ಣಿಗೆ ಬನ್ನಿ ಅಂತ ನಾನು ಕರೆ ಕೊಡ್ತೀನಿ ಸರ್. ಒಂದು ಪ್ರತಿ ಶನಿವಾರ ನಾವು ಇಲ್ಲಿ RR ನಗರ ರೈತ ಸಂಘದ ರೈತ ಸಂತೆಯಲ್ಲಿ ಇದೆಲ್ಲ ಸಿಗುತ್ತೆ.
ಇನ್ನು ಬೆಂಗಳೂರು ಬಿಟ್ಟು ಹೊರಗಿನವರಿಗೆಲ್ಲ ಫೋನು ಅಥವಾ ಆನ್ಲೈನಲ್ಲಿ ನಾವು ಕಳಿಸ್ಕೊಡ್ಲಿಕ್ಕೆ ರೆಡಿ ಇದೆ ಸರ್. ನಂಬರ್ ಹೇಳ್ಬೋದಾ ನಿಮ್ಮದು? 9916061765 ಜ್ಞಾನೇಶ್ವರ್ KR ಚಿತ್ರದುರ್ಗ ದೊಡ್ಡಸಿದ್ದಹಳ್ಳಿ ಗ್ರಾಮ. ಇನ್ನೊಂದು ನಂದು ಇದು ಸ್ಕ್ಯಾನರ್ ಸರ್. ನಂದು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಆ ಪ್ರಾಡಕ್ಟ್ ಮೇಲೆ ಈ ಸ್ಟಿಕ್ಕರ್ ಇರ್ತದೆ. ಅಂದರೆ ಇದು ವಿಸಿಟಿಂಗ್ ಕಾರ್ಡು, ಲೇಬಲ್ ಅಲ್ಲ, ವಿಸಿಟಿಂಗ್ ಕಾರ್ಡು. ನನ್ನ ಅಡ್ರೆಸ್ಸು, ನಾನು ಜ್ಞಾನಿ ಕೃಷಿ ಆಶ್ರಮ ಅಂತ ಒಂದು ಹೆಸರಿಟ್ಟಿದ್ದೀನಿ, ಆಶ್ರಮದ ಹೆಸರು. ಮತ್ತು ಈ ಸ್ಕ್ಯಾನರ್ ಇದೆ, ಇದು ಅಮೌಂಟ್ ಸ್ಕ್ಯಾನರ್ ಅಲ್ಲ, ಅಕೌಂಟ್ ಸ್ಕ್ಯಾನರ್ ಅಲ್ಲ, ಇದು ನನ್ನ ಜಮೀನಿನ ಸ್ಕ್ಯಾನರು. ನಂದಂದ್ರೆ ನಾನು ಇರುವ ಜಾಗದ ಸ್ಕ್ಯಾನರು. 24x7 ಯಾವಾಗ ಬೇಕಾದರೂ ಬರ್ಬೋದು. ಫೋನ್ ಮಾಡ್ಕೊಂಡು ಬನ್ನಿ ಸರ್.